ಉಪ್ಪಿ ಸರ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್. ನಮ್ ಸಿನಿಮಾ ಎಲ್ಲ ಬಂದ್ಮೇಲೆ ಬರ್ತಾ ಇದ್ದೀರಾ. ಇಲ್ಲ ನಮ್ ಸಿನಿಮಾ ಯಾರು ನೋಡಿದ್ರು ಗೊತ್ತಿಲ್ಲ. ಇದು ಬಂದು ನೀವು ತಲೆಗೊಳ ಬಿಟ್ಮೇಲೆ ಇನ್ ಯಾರು ಸರ್ ನಮ್ಗ್ ಬಂದು ನೋಡ್ತಾ ಇದ್ರು ಗೊತ್ತಿಲ್ಲ. ಥ್ಯಾಂಕ್ಸ್ ಫಾರ್ ದಟ್ ಫಸ್ಟ್ ಆಫ್ ಆಲ್. ಅಂಡ್ ಯು ಐ, ಇದು ಯು ಐ ಯುವರ್ ಇಮ್ಯಾಜಿನೇಷನ್, ಉಪ್ಪೀಸ್ ಇಮ್ಯಾಜಿನೇಷನ್, ಇಲ್ಲ ಉಪ್ಪೀಸ್ ಇಮ್ಯಾಜಿನೇಷನ್ ಏನದು ಒಂದು ಹೋಗ್ಲಿ ಸರ್. ಈಗೇನು ಅರ್ಥ ಆಗ್ತಾ ಇಲ್ಲ. ಸಿನಿಮಾ ನೋಡಿದ್ರೇನು ಅರ್ಥ ಆಗುತ್ತಾ ಇಲ್ವಾ ಗೊತ್ತಾಗ್ತಾ ಇಲ್ಲ ಸರ್ ಏನಾಗುತ್ತೆ ಅಂತ. ಹೋಪ್ಫುಲಿ ಇದು ನಮ್ಮ ಇಂಡಸ್ಟ್ರಿಗೆ ಒಂದು ದೊಡ್ಡ ಮೈಲ್ಗಲ್ಲಾಗ್ಲಿ ಸರ್. ಐ ಆಮ್ ಡ್ಯಾಮ್ ಶೂರ್ ಅದಾಗುತ್ತೆ. ಥ್ಯಾಂಕ್ಸ್ ಎ ಲಾಟ್. ನಮ್ಮಂತವ್ರಿಗೆಲ್ಲ ಒಂದು ಸ್ಫೂರ್ತಿಯಾಗಿ, ನಮ್ಮಂತವ್ರಿಗೆಲ್ಲ ಒಂದು ದಾರಿ ತೋರಿಸಿ, ಏನೋ ಒಂದು ಒಂದು ಚೂರು ಡೈರೆಕ್ಟರ್ ಅಂತ ಆಗಿದೀವಿ ಅಂದ್ರೆ ನಿಮ್ ಸಿನಿಮಾಗಳು ನೋಡಿ, ನಿಮ್ಮನ್ನ ನೋಡೇ ಸರ್. ಥ್ಯಾಂಕ್ಸ್ ಅ ಲಾಟ್ ಫಾರ್ ಇನ್ಸ್ಪೈರಿಂಗ್ ಅಸ್. ಸೀರಿಯಸ್ಲಿ ಯು ಮೀನ್ ಅ ಲಾಟ್. ನಮ್ ಜೀವನದಲ್ಲಿ ನಿಮ್ದು ತುಂಬಾ ದೊಡ್ಡ ಪಾತ್ರ ಇದೆ ಸರ್, ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸೂಪರ್ ಸರ್. ಪವನ್ ಸರ್. ಎಲ್ರಿಗೂ ನಮಸ್ಕಾರ. ಉಪೇಂದ್ರ ಸರ್ ಸಿನಿಮಾ ಹೇಗೆ ಅಂತಂದ್ರೆ, ಒಂದು 10 ಮನಃಶಾಸ್ತ್ರದ ಪುಸ್ತಕ, ಒಂದು 10 ಮೋಟಿವೇಶನಲ್ ಪುಸ್ತಕ, ಒಂದು 10 ಸ್ಪಿರಿಚುವಲ್ ಪುಸ್ತಕ, ಮತ್ತೆ ಇನ್ನೊಂದು 50-60 ಮನೋರಂಜನೆ ಪುಸ್ತಕ, ಇವೆಲ್ಲ ಸೇರಿದ್ರೆ ಒಂದು ಉಪ್ಪಿ ಸರ್ ಸಿನಿಮಾ ಆಗಿರುತ್ತೆ. ಅದ್ ಜೊತೆಗೆ ಮನೋರಂಜನೆ ಜೊತೆ ಜ್ಞಾನಾರ್ಜನೆಗೆ ಕೂಡ ಅವಕಾಶ ಇರುತ್ತೆ ಅಲ್ಲಿ. ಎಲ್ಲೋ ಒಂದ್ ಕಡೆ ನಮ್ಮನ್ನ ನಾವೇ ನೋಡ್ಕೊಂಡು ನಗ್ತಾ ಇರ್ತೀವಿ, ಆಮೇಲೆ ನಮ್ಮನ್ನ ನಾವೇ ನೋಡ್ಕೊಂಡು ನಾವ್ ಸಮಾಜದಲ್ಲಿ ಹಿಂಗ್ ಇರಬಾರ್ದಲ್ಲ ಅಂತ ಅನ್ಕೊಂಡು ಎಲ್ಲೋ ಒಂದಲ್ಲ ಆತ್ಮಾವಲೋಕನದ ಸಂಚಾರನೂ ಇರುತ್ತೆ ಅದ್ರಲ್ಲಿ. ಸೊ ಇಟ್ ರಿಯಲಿ ಟ್ರೂ ಲೆಜೆಂಡ್. ಅವ್ರು ಬರೇ ನಮ್ಮ ರಾಜ್ಯದ ನಿರ್ದೇಶಕರುಗಳಿಗೆ ಅಷ್ಟೇ ಅಲ್ಲದೆ ಇಡೀ ಭಾರತದಲ್ಲಿ ಇರುವಂತಹ ಲೆಜೆಂಡರಿ ನಿರ್ದೇಶಕರುಗಳು ಕೂಡ ಅವರ ಫ್ಯಾನ್. ಸೊ ಹಂಗಾಗಿ ನಾವು ಫ್ಯಾನ್ ಅನ್ನೋದು ನಾವೆಲ್ಲ ಲಾಸ್ಟ್ 100th ಪೊಸಿಷನ್ ಅಲ್ಲೆಲ್ಲೋ ಇರ್ತೀವಿ ಅವ್ರ ಫ್ಯಾನ್ ಲಿಸ್ಟ್ ಅಲ್ಲಿ. ಸೊ ಹಂಗಾಗಿ ಕಂಗ್ರಾಚುಲೇಷನ್ ಸರ್, ಆಲ್ ದಿ ಬೆಸ್ಟ್ ಹೇಳಕ್ ಆಗಲ್ಲ, ಯಾಕೆಂದ್ರೆ ಇಷ್ಟೆಲ್ಲ ನೋಡಿದ್ಮೇಲೆ ಸಕ್ಸಸ್ ಸಿಕ್ಕಿದೆ. ಕಂಗ್ರಾಚುಲೇಷನ್. ಮತ್ತೆ ಅದ್ರ ಜೊತೆಗೆ ಸರಸ್ವತಿ ಪುತ್ರನ ಜೊತೆ ಲಕ್ಷ್ಮೀ ಪುತ್ರರು ಅಂದಂಗೆ ಲಹರಿ ವೇಲು ಸರ್ ಅವರ ಕುಟುಂಬ ಮತ್ತೆ ಅವರ ಫ್ಯಾಮಿಲಿ ಫುಲ್ ಎಲ್ಲರೂ. ಆಮೇಲೆ ಅವ್ರ ಬಗ್ಗೆ ನಿಜವಾಗ್ಲೂ ಖುಷಿ ಆಗೋದೇನು ಅಂತಂದ್ರೆ, ಅವ್ರಿಗಿರೋ ಕಾಂಟ್ಯಾಕ್ಟ್ಸ್ಗೆ, ಅವ್ರಿಗಿರೋ ನೆಟ್ವರ್ಕ್ಸ್ಗೆ ಅವರು ಯಾವ ಭಾಷೆಯಲ್ಲಿ ಬೇಕಾದ್ರೂ ಸಿನಿಮಾ ಪ್ರಾರಂಭಿಸಬಹುದಾಗಿತ್ತು. ಬಟ್ ಕನ್ನಡ ಚಿತ್ರರಂಗ ಆಯ್ಕೆ ಮಾಡಿಕೊಂಡು ಕನ್ನಡದ ಲೆಜೆಂಡರಿ ನಿರ್ದೇಶಕರು ಅದು ಮಾಡ್ತಿರೋದಕ್ಕೆ ತುಂಬಾ ಧನ್ಯವಾದಗಳು ಸರ್. ಮತ್ತೆ ಈ ಚಿತ್ರದಲ್ಲಿ ಇನ್ನೊಂದು ಗ್ರೇಟ್ ವಿಷಯ ಏನಂತಂದ್ರೆ ಕೆ.ಪಿ. ಶ್ರೀಕಾಂತ್ ಸರ್ ಸಿನಿಮಾನ ಪ್ರೇಕ್ಷಕನಿಗೆ ಹೇಗೆ ತಲುಪಿಸ್ಬೇಕು ಅನ್ನೋದ್ರಲ್ಲಿ ಮಾಸ್ಟರ್ ಅಲ್ಲ, ಯೂನಿವರ್ಸಿಟಿ ಅವರು. ಸೊ ಹಂಗಾಗಿ ಅವರು ಇದಾರೆ ಅಂದ್ಮೇಲೆ ಡೆಫಿನೆಟ್ಲಿ ಇದರಲ್ಲಿ ಈಗ ಒಂದು ಕನ್ನಡ ಚಿತ್ರರಂಗಕ್ಕೆ, ಭಾರತೀಯ ಚಿತ್ರರಂಗಕ್ಕೆ ಕನ್ನಡ ಚಿತ್ರರಂಗದಿಂದ ಒಂದು ದೊಡ್ಡ ಕೊಡುಗೆ ಆಗುತ್ತೆ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಈ ಚಿತ್ರಕ್ಕೆ ವಿಶ್ ಮಾಡಕ್ಕೆ ಶಿವಣ್ಣ, ಧನು ಅಂಡ್ ವಿಜಯ್ ಸರ್ ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್. ಅಂಡ್ ಈ ಮಾತಾಡೋದಕ್ಕೆ ರಿಯಲಿ ಉಪ್ಪಿ ಸರ್ ಡೈರೆಕ್ಷನ್ ಸಿನಿಮಾದ ಒಂದು ಪ್ರೀ ರಿಲೀಸ್ ಇವೆಂಟ್ ಗೆ ನಾವು ಬಂದು ಮಾತಾಡ್ತೀವಿ ಅನ್ನೋದೇ ಒಂದು ಕನ್ಸು. ಆ ಕನ್ಸು ನಿಜ ಆಗಿರೋದಕ್ಕೆ ರಿಯಲಿ ಬ್ಲೆಸ್ಸಿಂಗ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಕಂಗ್ರಾಚುಲೇಷನ್ ಸರ್. ಫಸ್ಟ್ ಡೇ ಫಸ್ಟ್ ಶೋ ನೋಡುವಂತ ಎಲ್ಲಾ ಪ್ಲಾನ್ ಇದೆ. ಆಲ್ರೆಡಿ ನಾವು ನಮ್ ಡೈರೆಕ್ಷನ್ ಟೀಮ್ ಎಲ್ಲ ಟಿಕೆಟ್ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಅವರು ಟಿಕೆಟ್ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಇದು ಸರ್ ಆಕ್ಚುಲಿ ಇಲ್ಲಿರುವಂತಹ ನಿರ್ದೇಶಕರು ಅಷ್ಟೇ ಅಲ್ಲ ಸರ್. ಈಗ ಮೊನ್ನೆ ನಾವು ವಿಡಿಯೋ ನೋಡ್ತಿದ್ವಿ, ಆಮಿರ್ ಖಾನ್ ಸರ್ ಅವರು ಮಾತಾಡಿದ್ರು UI ಬಗ್ಗೆ. ಅಂಡ್ ಆಮಿರ್ ಖಾನ್ ಸರ್ ಅವ್ರು ಅಷ್ಟು ಈಸಿಯಾಗಿ ಯಾವ ಸಿನಿಮಾನು ಯಾವ ವಿಷಯದ ಬಗ್ಗೆ ಅಷ್ಟು ಓಪನ್ ಅಪ್ ಆಗಿ ಅವ್ರು ಹೋಗ್ಲಿ ಮಾತಾಡೋದು ನಾವು ವಿಡಿಯೋಗಳು ನೋಡಿಲ್ಲ. ಬಟ್ ನಿಮ್ಮ ಸಿನಿಮಾ ಬಗ್ಗೆ ಎಷ್ಟು ಅಭಿಮಾನದಿಂದ ಮಾತಾಡಿದ್ರು. ಅಯ್ಯೋ ನಂಗೆ ಸಿನಿಮಾ ಈ ಟೀಸರ್ ನೋಡಿ ನಾನು ತಲೆ ಕೆಡ್ಸ್ಕೊಂಡು ಏನ್ ಹಿಂಗಿದೆ ಅಂತ ಹೇಳ್ಬಿಟ್ಟು